ನಾಸ್ತಿಕ ಚಿಂತನೆಗಳಿದ್ದವು. ಆಚಾರ್ಯರು ಇದ್ದ ಕಾಲದಲ್ಲಿ ಎಲ್ಲ ಚಿಂತನೆಗಳಿದ್ದವು. ಇವತ್ತೇ ಮೊದಲ ಬಾರಿಗೆ ಇಂತಹ ನಾಸ್ತಿಕರು ಹುಟ್ಟಿದ್ದಲ್ಲ. ಶಂಕರರು ಬರುವವರೆಗೂ ಅದ್ವೈತ ಇರಲಿಲ್ಲ ಅಂತ ಅರ್ಥ ಅಲ್ಲ, ಅದಕ್ಕಿಂತ ಪೂರ್ವದಲ್ಲೂ ಇತ್ತು. ವರ್ತಂತೆ ಸಮಯ ಸದಾ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಎಲ್ಲ ಕಾಲದಲ್ಲೂ ಎಲ್ಲ ಥರದ ಚಿಂತನೆಗಳು ಇದ್ದೇ ಇರ್ತವೆ. ಅಂದರೆ ಆ ಕಾಲದಲ್ಲಿ ಅವರವರಿಗೆ ಯಾವುದನ್ನು ಮನಸ್ಸಿಗೆ ಹಿತ ಅಂತ ಅನ್ನಿಸುತ್ತೋ ಅದನ್ನು ಉಪಯೋಗಿಸಿಕೊಳ್ತಾರಷ್ಟೇ ಹೊರತು ಅದರಲ್ಲಿ ಅವನು ಆ ವರ್ಗದಲ್ಲಿ ಬಂದ ಅಂದ ತಕ್ಷಣ ನಾನು ಅವನನ್ನು ತಾಮಸ ಅಂತನೋ ಅಮುಕ್ತ ಅಂತನೋ ಅಥವಾ ತಮೋಯೋಗ್ಯನೋ ಅಂತ ನಿರಾಕರಣೆ ಮಾಡುವ ಹಾಗಿಲ್ಲ. ಯಾರಿಗೂ ಯಾರ ಹುಟ್ಟು ಗೊತ್ತಿಲ್ಲ ಏನು ಅಂತ. ಆದರೆ ನಮ್ಮ ಉಪಾಸನೆಯಲ್ಲಿ ಭಗವಂತ ದೊಡ್ಡವ ಅನ್ನೋ ಎಚ್ಚರ ಇದ್ದರೆ ನಮ್ಮ ದಾರಿ ಸ್ವಚ್ಛವಾಗುತ್ತೆ. ನಾಸ್ತಿಕರ ಮಾತು ತುಂಬ ದೊಡ್ಡದು. ಮೊನ್ನೆ ಬಂತು ದೇವರು ಇದ್ದಾನೆ ಅನ್ನೋದಕ್ಕೆ ಒಂದು ಗರ್ಭಸಾಕ್ಷಿ ಅಂತ. ಕೆಲವರು ಹೇಳಿದರು, ಹೇಗೆ ರೀ, ಅದು ಪ್ರಕೃತಿ ಅಲ್ವಾ, ನಮಗೆಲ್ಲದಕ್ಕೂ ನೇಚರ್ ಶಬ್ದ ಉಂಟಲ್ವಾ, ಸುಲಭವಾಗಿ ಹೇಳಲಿಕ್ಕಾಗುತ್ತೆ ನೇಚರ್ ಅಂತ. ಏನು ನೇಚರ್ ಅಂದರೆ ಏನು? ಪ್ರಕೃತಿ. ಅದೆಲ್ಲಿಂದ ಬಂತು? ಅದು ಬರುವುದಲ್ಲ, ಇರುವುದೇ ಹಾಗೆ ಅಲ್ಲ. ಇರುವುದೇ ಹಾಗೆ ಅಂದರೆ ಅದು ಜಡ ಅಲ್ವಾ ಪ್ರಕೃತಿ ಅಂದರೆ? ಮಣ್ಣು ನೀರು ಗಾಳಿ ಬೆಂಕಿ ಯಾವತ್ತೂ ತಾನಾಗೆ ನಿಂತು ಒಂದು ಮನುಷ್ಯ ಆಗುವುದಿಲ್ಲ. ಅದು ಒಂದು ಎರಡು ಜೀವಗಳ ನಡುವೆ ಹೋಗಿಯೇ ದೇಹವನ್ನು ಪಡೆಯಬೇಕು. ಬರೀ ಮಣ್ಣು ನೀರು ಗಾಳಿ ಬೆಂಕಿ ಹಾಕಿದಂತಹ ಅದರಿಂದ ಉಂಟಾದಂತಹ ಮೂರ್ತಿಗೆ ಯಾವತ್ತೂ ಓಡಾಟ ಇಲ್ಲ. ಅಲ್ಲ, ನಾವು ಇವತ್ತು ರೋಬೋಟ್ಗಳನ್ನು ಸಿದ್ಧ ಮಾಡಿದ್ದೇವೆ. ತಂತ್ರಜ್ಞಾನ ಸೃಷ್ಟಿ ಮಾಡಿದವನು ಯಾರು? ಇದನ್ನು ಬ್ರಹ್ಮಸೂತ್ರ ಭಾಷ್ಯದ ಅನೇಕ ಗ್ರಂಥಗಳಲ್ಲಿ ಇದರ ಚರ್ಚೆ ಆಗಿದೆ. ಎಲ್ಲ ಪ್ರಕೃತಿಯೇ ಮಾಡುತ್ತೆ, ಮನುಷ್ಯ ಮಾಡುವುದಲ್ಲ. ಹಾಲು ಮೊಸರಾಗುತ್ತಲ್ವಾ, ನಾವು ಯಾರಾದರೂ ಹಾಲಿನ ಒಳಗೆ ಹೋಗಿ ಆ ಕಣಕಣಗಳನ್ನೆಲ್ಲ ಬಿಡಿಸಿ ಅದನ್ನು ಮೊಸರು ಮಾಡುವುದಾ? ಅಲ್ಲ. ಹಾಗೆ ಇಡೀ ಜಗತ್ತು ಕೂಡ ತಾನಾಗಿ ಮಾರ್ಪಾಡಾಗ್ತಾ ಇರುತ್ತೆ. ಮೆಟಾಫಾರ್ಫಿಸಮ್ ಅನ್ನೋದು ಪ್ರಕೃತಿಯ ಸಾಮಾನ್ಯ ನಿಯಮ. ಹೌದಾ? ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಹಾಲು ಮೊಸರಾಗುವುದು ಮಾಡುವುದು ನಾವಲ್ಲ. ಆದರೆ ಹಾಲಿಗೆ ಹೆಪ್ಪು ಹಾಕದೇ ಇದ್ದರೆ ಅದು ಹಾಲಾಗಿರುವುದಿಲ್ಲ, ಹಾಳಾಗಿರುತ್ತೆ. ಹೆಪ್ಪು ಹಾಕೋನಾದರೂ ಒಬ್ಬ ಬೇಕಲ್ವಾ? ನೀವು ಎಲ್ಲೇ ಹೋಗಿ ಜಗತ್ತಿನಲ್ಲಿ ಒಂದು ಕಾರ್ಯ ಮತ್ತು ಕಾರಣ ಅಂತ ಇದ್ದಾಗ ಒಂದು ಕಾರ್ಯ ಆಗಿದೆ ಅಂದರೆ ಅದರ ಹಿಂದೆ ಒಂದು ಕಾರಣ ಇರಲೇಬೇಕು. ರೀಸನ್ ಇಲ್ಲದೆ ಏನೂ ನಡೀಲಿಕ್ಕೆ ಸಾಧ್ಯ. ನೀವು ಜಗತ್ತೇ ತಾನಾಗಿ ಆಗಿದೆ ಅಂತ ಹೇಳುವವರು ಮನೆಯಲ್ಲಿ ಟೇಬಲ್ ಮೇಲೆ ಇಟ್ಟ ಒಂದು ಪೇಪರ್ ಕಾಣದೇ ಇದ್ದಾಗ ಮನೆಯಲ್ಲಿ ಹಾರಾಡ್ತಾರೆ. ಯಾರೋ ತೆಗೆದಿದ್ದಾರೆ, ಯಾರ್ದೋ ಕೈವಾಡ ಇದೆ ಅಂತ. ಇಲ್ಲ, ಅದು ಪ್ರಕೃತಿಯ ನಿಯಮ, ಎಲ್ಲೋ ಹಾರೋಗಿದೆ. ಇಲ್ಲ, ನಾನು ಪೇಪರ್ ವೇಟರ್ ಇದ್ದೀನಿ, ಇಲ್ಲ ಅದು ಹಾರೋಗಿದೆ. ಅಲ್ಲಾಗೋದಿಲ್ಲ. ಅಲ್ಲಿ ಮನೆಯಲ್ಲಿ ಯಾರೋ ಬೇಕು ಅಂತಲೇ ಮಾಡಿದ್ದಾರೆ. ಇವನ ತಾನು ಮಾತ್ರ ಇಷ್ಟಪಡುವ ಕವಿತೆಯನ್ನು ಕವಿ ಅಂತ ಹೇಳ್ಕೊಳ್ಳಿಕ್ಕೆ ಬೇಕಾದನ್ನೇ ಇಟ್ಟಿರ್ತಾನೆ ಅಷ್ಟೇ. ಅದರಲ್ಲಿ ಏನು ವಿಶೇಷ ಇರುವುದಿಲ್ಲ. ಅದರದ್ದು ತನಗೆ ದೊಡ್ಡ ವಸ್ತು, ಅದನ್ನು ಏನೇನು ಮಾಡಿದ್ದಾರೆ ಅಂತ ತುಂಬ ದೊಡ್ಡ ಗಲಾಟೆ ಆಗೋಗುತ್ತೆ. ಆ ವಿಷಯದಲ್ಲಿ ಯಾರೋ ಒಬ್ಬ ಕಾರಣ ಇದ್ದಾನೆ ಅಂತ ಹೇಳುವವರು, ಅಂತಹ ದೊಡ್ಡ ಜಗತ್ತು ಯಾರಿಂದಲೂ ಆಗದೆ ತಾನಾಗಿ ಆಗತ್ತೆ ಅಂತ ಅನ್ನೋದು ಎಷ್ಟು ದೊಡ್ಡ ಮೂರ್ಖತನದ ಕೆಲಸ. ಯಾವುದೋ ಒಂದು ಬಡಗಿಯ ಅಂಗಡಿಗೆ ಹೋದಾಗ ಒಂದು ಸುಂದರವಾದ ಶಿಲ್ಪ ಕಾಣುತ್ತೆ, ನಮಗೆ ತುಂಬ ಖುಷಿಯಾಗುತ್ತೆ. ನಮ್ಮ ಮೊದಲ ಪ್ರಶ್ನೆ ಏನು? ಇದನ್ನು ನೋಡಿ ಬೆಲೆ ಎಷ್ಟು ಅಂತ ಈಗ ಕೇಳ್ತೇವೆ. ಆದರೆ ಒಬ್ಬ ರಸಿಕ ಆದರೆ ಯಾರು ಮಾಡಿದ್ದಿದನ್ನು ಅಂತ ಕೇಳ್ತಾನೆ. ಅವನು ಅಕಸ್ಮಾತ್ ನಿಮ್ಗೆ ಹೀಗೆ ಉತ್ತರ ಕೊಟ್ಟ ಅಂತ ಇಟ್ಕೊಳ್ಳಿ, ಸ್ವಾಮಿ ನಾನು ನಿನ್ನೆ ರಾತ್ರಿ ತನಕನೂ ನೋಡಿರಲಿಲ್ಲ, ಬೆಳಿಗ್ಗೆ ಬಾಗಿಲು ತೆಗೆಯುವಾಗ ನೋಡ್ತೇನೆ ಟಕ್ ಅಂತ ಬಂದುಬಿಟ್ಟಿದೆ ಎಲ್ಲಿಂದನೂ. ಏನು ರೀ, ಏನು ಮಾತಾಡ್ತಿದ್ದೀರಿ ನೀವು? ಹಾಗೆಲ್ಲ ಆಗೋದು ಸಾಧ್ಯ ಇದೆಯಾ? ಇಲ್ಲ ರೀ, ನಾನು ನಿನ್ನೆ ಬರೀ ಮರದ ತುಂಡು ಮಾತ್ರ ಇಟ್ಟಿದ್ದೆ, ತಾನಾಗಿ ಆಗೋಯಿತು. ನಾವು ಹೇಳ್ತೇವೆ, ಎಲ್ಲಿಯಾದರೂ ಪಕ್ಕದಲ್ಲಿ ಇಲ್ಲಿ ಅಲ್ಲಾದರೂ ಹಾಸ್ಪಿಟ್ಲ್ ಇದ್ದರೆ ಸ್ವಲ್ಪ ನೋಡಬೇಕಾಗತ್ತೆ, ಸ್ವಲ್ಪ ಮಾನಸಿಕವಾಗಿ ಏನೋ ಹೆಚ್ಚಾಗಿ ಕಮ್ಮಿ ಆಗಿರಬೇಕು. ಅಲ್ಲ, ಯಾವುದೋ ಉತ್ಸವಕ್ಕೆ ಹೋಗ್ತಾ ಇರಬೇಕಾದ್ರೆ ಒಂದು ಮಗು ಅಳ್ತಾ ಇರುತ್ತೆ, ಎಲ್ಲೋ ಕಳೆದು ಹೋಗಿರುತ್ತೆ, ತಂದೆ ತಾಯಿ ಎಲ್ಲೋ ಆ ಕಡೆ ಈ ಕಡೆ ದೂರದಲ್ಲಿರ್ತಾರೆ. ಮಗುವಿನ ಹತ್ರ ಮೊದಲು ಬಂದ ತಕ್ಷಣ ಯಾರೇ ಆದರೂ ಕೇಳೋದೇನು? ಅಪ್ಪ ಅಮ್ಮ ಯಾರು, ನಿನ್ನ ಹೆಸರೇನು ಅಂತ ಕೇಳೋದು. ಅದಕ್ಕೆ ಪಕ್ಕದಲ್ಲಿದ್ದವು, ಇಲ್ಲ ಸ್ವಾಮಿ ನಾನು ಇಲ್ಲೇ ನಿಂತಿದ್ದೆ, ಮಗು ಇದ್ದಕ್ಕಿದ್ದಾಗೆ ಭೂಮಿಯನ್ನು ಭೇದಿಸಿ ಹೀಗೆ ತಲೆ ಮೇಲೆ ಹತ್ತಿ ಈಗ ಜೋರಾಗಿ ಅಳ್ತಾ ಇದೆ. ಇದು ಪೂರ್ತಿ ತಲೆ ಕೆಟ್ಟಿದೆ, ಸುತ್ತು ಇಲ್ಲವೇ ಇಲ್ಲ. ಅಂತಹ ಒಂದು ಸಾಮಾನ್ಯ ವಸ್ತುವನ್ನೇ ನಾವು ಯಾರೋ ಮಾಡಿದ್ದಲ್ಲ ತಾನಾಗಿ ಬಂದದ್ದು ಅಂತ ಹೇಳಿದರೆ ಅವರನ್ನು ಅತ್ಯಂತ ದೊಡ್ಡ ಹುಚ್ಚರು ಅಂತ ಹೇಳ್ತೇವೆ. ಅಂಥದ್ರಲ್ಲಿ ಇಂತಹ ಅತ್ಯಂತ ಅದ್ಭುತವಾದ ಜಗತ್ತು ಅನ್ನುವುದನ್ನು ಯಾರೂ ಸೃಷ್ಟಿ ಮಾಡಲಿಲ್ಲ, ತಾನಾಗಿ ಸೃಷ್ಟಿಯಾಗಿದೆ ಅಂತ ಹೇಳೋದು ಎಂಥ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು ಅವನನ್ನು. ಜಗತ್ತು ಅಂದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಶಬ್ದದಲ್ಲಿ ಹೇಳ್ತಾ ಇದ್ದೇನೆ, ಜಗತ್ತು ಅಂದರೆ ಏನು, ಸುಮ್ಮನೆ ಒಂದು ಮರ ಇದೆ, ಗಿಡ ಇದೆ, ತೋಟ ಇದೆ, ಬೇರೆ ಬೇರೆ ಥರದ ಪದಾರ್ಥಗಳಿವೆ ಅಂತ. ಎಲ್ಲದಕ್ಕೂ ಒಂದು ಇಂಟರ್ಲಿಂಕ್ ಇದೆ. ಬರೀ ಒಂದು ಚಿಟ್ಟೆಯಿಂದ ಒಂದು ದೊಡ್ಡ ಸುನಾಮಿ ಏಳುವ ಸಿದ್ಧತೆಯೂ ಇದೆ ಈ ಜಗತ್ತಿನ ನಿಯಮದಲ್ಲಿ. ಯಾಕೆಂದರೆ ಇಲ್ಲಿ ಬೀಸಿದ ಗಾಳಿ ಅದು ಯಾವುದೋ ಮರಕ್ಕೆ ತಾಗಿ ಅದು 4 ಮರಕ್ಕೆ ಸೇರಿ ಅದು ಇನ್ನೆಲ್ಲೋ ಬೆಟ್ಟಕ್ಕೆ ಹೊಡೆದು ಆ ಬೆಟ್ಟದ ಗಾಳಿ ಸಮುದ್ರದ ಕಡೆಗೆ ಹಾದು ಆಗ ಸಮುದ್ರದ ವೇಗವಾದ ಗಾಳಿ ಒಂದು ಊರನ್ನೇ ಮುಳುಗಿಸ್ಬೋದು. ನಮ್ಮಲ್ಲಿ ಪ್ರತಿಯೊಂದು ಕೂಡ ಚಿಟ್ಟೆಯನ್ನು ಆ ದೃಷ್ಟಿಯಿಂದ ನೋಡದೇ ಇದ್ದರೂ ಕೂಡ ಅಕಸ್ಮಾತ್ ಚಿಟ್ಟೆಯೇ ಇಲ್ಲ ಅಂದರೆ ನಾವು ನಾಳೆಯಿಂದ ಊಟ ಮಾಡಲಿಕ್ಕಾಗಲ್ಲ.
ಯಾಕೆಂದರೆ ನಾವು ಉಣ್ಣುವ ಪ್ರತಿಯೊಂದು ಆಹಾರ ಪದಾರ್ಥ ಬೆಳೆ ಏನಿದೆ ಅದೆಲ್ಲವೂ ಕೂಡ ಪರಾಗಸ್ಪರ್ಶದಿಂದ ಮತ್ತೆ ಮತ್ತೆ ಆ ಸಂತಾನ ವೃದ್ಧಿಯಾಗಿ ಬೆಳೆ ಬೆಳೆಯುವುದಕ್ಕೆ ಮೂಲ ಕಾರಣ ಚಿಟ್ಟೆಯ ಸಂಪರ್ಕ. ಅಂದರೆ ಹೀಗೆ ಒಂದೊಂದಕ್ಕೂ ನಮ್ಮ ಉಸಿರಾಟದ ಬಗ್ಗೆ ಯೋಚನೆ ಮಾಡೋಣ. ನಮ್ಮ ಉಸಿರಾಟ ನಾವೇನು ಅಂದ್ಕೊಳ್ತೇವೆ, ಒಂದು ಉಸಿರಾಟ ಅಂದರೆ ನಾವೊಂದು ಉಸಿರನ್ನು ತಗೊಂಡೆವು, ಒಂದು ಉಸಿರನ್ನು ಬಿಟ್ಟೆವು. ಅಲ್ಲ, ಇದು ಅರ್ಧ ಉಸಿರಾಟ. ಹಾಗಾದರೆ ಪೂರ್ತಿ ಉಸಿರಾಟ ಅಂದರೆ ಏನು? ನಾವು ಉಸಿರಾಡಿದ ಗಾಳಿಯನ್ನು ಮರ ಉಸಿರಾಡಿ, ಆ ಮರ ಉಸಿರಾಡಿದ ಗಾಳಿಯನ್ನು ಹೊರಕ್ಕೆ ಬಿಟ್ಟದ್ದನ್ನು ಮತ್ತೆ ನಾವು ಉಸಿರಾಡ್ತಾ ಇದ್ದೇವೆ ಅಂದರೆ ಅಲ್ಲಿಗೆ ಒಂದು ಚಕ್ರ ಪೂರ್ತಿ ಆಯಿತು. ನಮ್ಮ ಜೀವನದಲ್ಲಿ ನಮ್ಮ ಹೆಸರಿನಲ್ಲಿ ಒಂದಾದರೂ ಮರ ನೆಟ್ಟಿದ್ದೇವಾ? ಆದರೆ ಉಸಿರಾಡ್ತಾನೇ ಇದ್ದೇವೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ತ್ಯತೀರ್ಥ ಸಲಿಲಸ್ಯ ಸಮಂವಾಹ ನಾಸ್ಮ ದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಅನ್ನುವ ಮಾತನ್ನು ಒಂದನ್ನು ಬರೆದಿಟ್ಟು ಹೋದರು. ಅದರಲ್ಲಿ ಮೊದಲಿನ 2 ಮಾತುಗಳು ಬಹಳ ಮುಖ್ಯವಾದದ್ದು. ಜಗತ್ತಿನಲ್ಲಿ ಬೆಟ್ಟ ಮತ್ತು ನೀರು ಇದು ಬಹಳ ಅಪೂರ್ವವಾದದ್ದು. ಬೆಟ್ಟ ಅಂದಾಗ ಅದರ ಎಲ್ಲ ಜೀವ ಸಂಕುಲ ಇರಬಹುದು, ನದಿಗಳಿರಬಹುದು, ನೀರಿನ ಒಸರಿರ್ಬೋದು, ಎಲ್ಲವೂ ಬಂತು. ಬೆಟ್ಟ ಅಂತ ಒಂದು ಇದ್ದಾಗ ಅದು ಊರನ್ನು ಬೆಳೆಸತ್ತೆ, ಉಳಿಸತ್ತೆ. ಬೆಟ್ಟ ಇಲ್ಲದೆ ಹೋದರೆ ಆ ಊರಿಡೀ ಸಾಯುತ್ತೆ. ಇವತ್ತು ಎಷ್ಟೋ ಕಡೆಗಳಲ್ಲಿ ಮಳೆ ಬರದೇ ಇರುವುದಕ್ಕೆ ಕಾರಣ ಬೆಟ್ಟಗಳನ್ನು ಕಡಿದು ಮೈನಿಂಗ್ ಮಾಡ್ತಾ ಇರುವುದೇ. ನಮ್ಮ ಸ್ವಾರ್ಥಕ್ಕೋಸ್ಕರ ಇಲ್ಲಿದ್ದ ಮರಗಳನ್ನು ಕಡಿತೇವೆ, ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ತೇವೆ. ಬದರಿಯ ಬಗ್ಗೆ ಹೇಳಿದ್ದು, ಆದರೆ ಬದರಿ ಒಂದು ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಎಲ್ಲ ಥರದ, ಅದಕ್ಕೆ ಹೆಸರೇನು ಹೇಳಿ ಸಂಸ್ಕೃತದಲ್ಲಿ? ಕನ್ನಡದಲ್ಲಿ ಹೇಳಿದರೆ ನಾವು ಬೆಟ್ಟ ಅಂತೇವೆ ಅಷ್ಟೇ, ಅದಕ್ಕೇನು ವಿಶೇಷ ಅರ್ಥ ಹೇಳಿಬೋದು. ಸಂಸ್ಕೃತದಲ್ಲಿ ಶಬ್ದ ಹೇಳಿದರೆ ಅದಕ್ಕೊಂದು ಅರ್ಥ ಹೇಳಬೇಕು. ಮಹೀಧರ ಅಂತ ಶಬ್ದ ಇದೆ, ಅಥವಾ ಪರ್ವತ ಅಂತ ಶಬ್ದ ಇದೆ. ಮಹೀಧರ ಅಂದರೆ, ಮಹಿ ಅಂದರೆ ಭೂಮಿ, ಧರ ಅಂದರೆ ಎತ್ತಿಕೊಂಡದ್ದು ಅಂತ. ಭೂಮಿಯನ್ನು ಎತ್ತಿಕೊಂಡದ್ದು. ಏನು ರೀ ಉಲ್ಟಾ ಮಾತಾಡ್ತೀರಿ ನೀವು? ಭೂಮಿ ಪರ್ವತವನ್ನು ಎತ್ತಿಕೊಂಡತ್ತಾನೆ, ನೀವು ಪರ್ವತ ಕೇಳ್ತೀರಿ ಮಹೀಧರ ಅಂತ? ಸ್ವಲ್ಪ ಯೋಚನೆ ಮಾಡಬೇಕು. ಇದರಲ್ಲಿ ಒಂದು ಹಿಂದೆ ಒಂದು ಸೈನ್ಸ್ ಇದೆ, ಒಂದು ವಿಜ್ಞಾನ ಇದೆ. ನಮ್ಗೆ ಇವತ್ತು ಗೊತ್ತಿದೆ, ವಿಜ್ಞಾನದ ಭೂಗರ್ಭಶಾಸ್ತ್ರದಲ್ಲಿ ಆಲೋಚನೆ ಮಾಡಿದವರು ಗೊತ್ತಾಗಿದೆ, ಭೂಮಿ ಸುಮ್ಮನೆ ಹೀಗೆ ಮಣ್ಣಿನ ಮುದ್ದೆ ಅಲ್ಲ, ಅದೊಂದು ಲೇಯರ್ ಬೈ ಲೇಯರ್ ಇದೆ. ಭೂಮಿಯ ಭಾಗ ಎಲ್ಲವೂ ಕೂಡ ಈ ಲೇಯರ್ ಬೈ ಲೇಯರ್ ಇರುವ ಕೆಳಗಡೆ ಮತ್ತೆ ನೀರಿದೆ, ಅದಕ್ಕಿಂತ ಕೆಳಗಡೆ ಬೆಂಕಿ ಇದೆ, ಒಳಗಿನಿಂದ ಕಾದ ಲೋಹಗಳಿಂದ ಕೂಡಿದ ಅನೇಕ ದ್ರವ್ಯಗಳಿವೆ. ಈ ಮೇಲಿನ ಲೇರು ಕುಸಿಯದ ಹಾಗೆ ಈ ಬೆಟ್ಟ ಅದರ ಮೇಲೆ ನಿಂತದ್ರಿಂದ ಪ್ರತಿಯೊಂದು ಲೇರ್ನ ಮೇಲೆ ಲೇರ್ ನಿಂತು ನಾವು ತಕ್ಕಡಿಯಲ್ಲಿ ತೂಗುವಾಗ ಒಂದರ ಜಾರಿ ಹೆಚ್ಚು ಕಮ್ಮಿ ಆಗದ ಹಾಗೆ ತೂಗ್ತೇವಲ್ವ, ಹಾಗೆ ಈ ಲೇರ್ನ ಬಿಚ್ಚಿಕೊಳ್ಳದ ಹಾಗೆ ಮಧ್ಯ ನಿಂತ ಬೆಟ್ಟ ಆ ಭೂಮಿಯನ್ನು ಉಳಿಸತ್ತೆ. ಹಾಗಾಗಿ ಮಹೀಧರ ಯಾವುದು? ಮಹೀಂ ಧರತೀತಿ ಮಹೀಧರ. ಪರ್ವತಗಳು ನಾಶ ಆಯಿತು ಅಂದರೆ ಮರಗಳು ನಾಶ ಆಗ್ತವೆ, ನದಿಗಳು ನಾಶ ಆಗ್ತವೆ, ಭೂಮಿಯಲ್ಲಿ ಭೂಕಂಪ ಜಾಸ್ತಿ ಆಗುತ್ತೆ. ನೀವು ಜಪಾನ್ನಲ್ಲಿ ನೋಡಿ, ಅದು ನಿತ್ಯ ಭೂಕಂಪದ ನಾಡು. ಯಾಕೆಂದರೆ ಅಲ್ಲಿ ಹೆಚ್ಚು ಪರ್ವತಗಳಿಲ್ಲ, ನಿರಂತರ ಹೊಡಿತಾ ಇರುತ್ತೆ, ಯಾವಾಗ ಬೇಕಾದರೂ ಆವಾಗ. 2ನೇದ್ದು ನಾಸ್ಯ ತೀರ್ಥ ಸಲಿಲಸ್ಯ ಸಮಂವಾಹ, ನೀರನ್ನು ಪೋಲು ಮಾಡಬೇಡಿ. ನಾವು 2 ಕ್ಷಣದಲ್ಲಿ ನೀರನ್ನು ಏನಾದರೂ ಮಾಡಿ ಗಲೀಜು ಮಾಡಿಬಿಡ್ತೇವೆ. ಉಪಯೋಗಿಸುವುದು ತಪ್ಪಲ್ಲ, ಆದರೆ ವ್ಯರ್ಥವಾಗಿ ನಮ್ಮ ಮನೆಯ ಹಿಂದೆಲ್ಲ ನೀವು ನೋಡಿದರೆ ಸ್ನಾನ ಮಾಡ್ತಾ ಇದ್ದದ್ದು ಕೂಡ ಹಿರಿಯರು ಯಾವುದೋ ಒಂದು ಗಿಡದ ಬುಡಕ್ಕೆ ಹೋಗಿ ಸ್ನಾನ ಮಾಡ್ತಾ ಇದ್ದದ್ದು. ಅವರಿಗೆ ನೀವು ಉಪಯೋಗಿಸಿದ ನೀರು, ನಮ್ಮ ಮನೆಯಲ್ಲೂ ಕೂಡ ನೀರು ಅದು ಬಾತ್ರೂಮಿಂದ ಹೋಯಿತು ಅಂದರೆ ತೋಟಕ್ಕೆ ಹೋಗ್ತಿತ್ತು. ಇವತ್ತು ತೋಟ ಇಲ್ಲ, ಅನಿವಾರ್ಯವಾಗಿ ನದಿಗೆ ಬಿಡ್ತೇವೆ. ಇವತ್ತು ವೃಷಭಾವತಿ ಅಂತ ಒಂದು ಹೆಸರಿನ ನದಿ ಕೇಳ್ತೇವೆ. 35 ವರ್ಷದ ಹಿಂದೆ ಅಲ್ಲಿ ಗ್ರಹಣದ ಕಾಲಕ್ಕೆ ಎಲ್ಲರೂ ಸ್ನಾನಕ್ಕೆ ಹೋಗ್ತಾ ಇದ್ರು. ಈಗ ಸ್ನಾನಕ್ಕೆ ಹೋಗ್ತಾ ಇದ್ರು ಅಂತ ಕೇಳಿದವರಿಗೆ ಮೂರ್ಛೆ ಬರುತ್ತೆ, ಅಂಥ ಸ್ಥಿತಿಯಲ್ಲಿದೆ. ಅದು ನಮ್ಮ ಕೊಡುಗೆ. ಆದರೆ ನೀರು ಅನ್ನೋದು ಜಗತ್ತಿನ ಅತ್ಯಂತ ಅಪೂರ್ವವಾದ ವಸ್ತು ಅಂತ ಆಚಾರ್ಯರು ಹೇಳಿದರು. ಇದನ್ನು ವ್ಯರ್ಥ ಮಾಡಬೇಡಿ ಅಂತ. ಯಾಕೆ ಅಂದರೆ ನಾವು ಹಾಳು ಮಾಡಿದ ನೀರು ಮತ್ತೆ ಅದು ಭೂಮಿಯಲ್ಲಿ ಆವಿಯಾಗಿ ಮೋಡವಾಗಿ ಮತ್ತೆ ನಮ್ಮ ಭೂಮಿಯ ತನಕ ಬರಬೇಕು ಅಂದರೆ ಶುದ್ಧ ಆಗಲಿಕ್ಕೆ 8 ತಿಂಗಳ ಪ್ರೊಸೀಜರ್ ಇದೆ. ನಾವು 8 ತಿಂಗಳ ಪ್ರೊಸೀಜರನ್ನು 8 ಸೆಕೆಂಡಲ್ಲಿ ಹಾಳು ಮಾಡ್ತೇವೆ, ನಾಶ ಮಾಡ್ತೇವೆ. ವಸ್ತುತಃ ನಮ್ಮ ದೇಶದ ಕ್ರಮ ಏನು ಅಂದರೆ, ನೀವು ನೋಡ್ತೀರಿ ಪ್ರಾಣಿಗಳಲ್ಲೂ ಕೂಡ ಎಲ್ಲಿಯಾದರೂ ಮಲ ಮಾಡಿದರೆ ಅದು ಮಣ್ಣನ್ನು ಹೆಕ್ಕಿ ಅದರ ಮೇಲೆ ಮುಚ್ಚಿ ಹಾಕತ್ತೆ. ನಮಗೂ ಕೂಡ ಹಾಗೆ ಬಯಲು ಶೌಚ ಅಂತ ಅನ್ನೋದು ಇಂದದ್ದು ಈ ಉದ್ದೇಶದಲ್ಲಿ. ಜನ ಕಮ್ಮಿ ಇತ್ತು, ಎಲ್ಲಿ ಹೋಗಿ ಬಂದರೂ ಅದು ನಾಶ ಆಗುವುದಿಲ್ಲ, ಭೂಮಿಗೆ ಕೆಡುಕಾಗುವುದಿಲ್ಲ. ಯಾವಾಗ ನಾವು ವಿದೇಶದಲ್ಲಿ ನೀರು ಬೇಕಾದಷ್ಟಿದೆ, ಜನ ಅತ್ಯಂತ ಕಮ್ಮಿ ಇದೆ, ಅವರು ಫ್ಲಶಿಂಗ್ ಸಿಸ್ಟಮ್ ತಂದರು. ನಮ್ಮ ದೇಶದಲ್ಲಿ ಜನ ಇರುವುದಕ್ಕಿಂತ ನೀರಿನ ಸಮಸ್ಯೆಯೇ ದೊಡ್ಡದಿದೆ. ಅಂತಾದರೆ ನಾವು ಫ್ಲಶ್ ಮಾಡಿದರೆ ಒಂದು
ಫ್ಲಶಲ್ಲಿ 15 ಲೀಟರ್ ಹೋಯಿತು ಅಂದರೆ, ಮನೆಯಲ್ಲಿ ಒಂದು 50 ಸರ ಫ್ಲಶ್ ಆಯಿತು ಅಂದರೆ ಎಷ್ಟು ಲೀಟರ್ ನೀರು ಒಂದು ದಿನದಲ್ಲಿ ಒಬ್ಬನ ಮನೆಯಲ್ಲಿ ನಾಶ ಆಯಿತು? ಊರಲ್ಲಿ ಎಷ್ಟು ನಾಶ ಆಗುತ್ತೆ, ರಾಜ್ಯದಲ್ಲಿ ಎಷ್ಟು ನಾಶ ಆಗುತ್ತೆ, ದೇಶದಲ್ಲಿ ಎಷ್ಟು ನಾಶ ಆಗುತ್ತೆ? ಯೋಚನೆ ಮಾಡಿ. ಒಂದು ವಿಷಯ ಹೇಳ್ತೇನೆ, ಯಾಕೆ ಈ ಮಾತು ಹೇಳಿದ್ದೇನೆ, ಏನ್ರಿ ಇಂಥದ್ದೆಲ್ಲ ಹೇಳ್ತೀರಿ? ಹೌದು, ಮನುಷ್ಯನ ಮಲಮೂತ್ರ ಸೇರಿದ ನೀರನ್ನು ಶುದ್ಧ ಮಾಡಲಿಕ್ಕೆ ಇವತ್ತಿನವರೆಗೆ ಯಾರಿಗೂ ಸಾಧ್ಯ ಇಲ್ಲ, ಆಗಲೂ ಇಲ್ಲ. ಬೇರೆ ಏನು ಸೇರಿದ್ರೂ ಶುದ್ಧ ಮಾಡ್ಬೋದು, ಮನುಷ್ಯನ ಮಲ ಮೂತ್ರ ಸೇರಿದ ನೀರನ್ನು ಶುದ್ಧ ಮಾಡೋದು ಬಹಳ ಕಷ್ಟ, ಅತ್ಯಂತ ಆಯಾಸದಾಯಕವೂ ಹೌದು. ಅಂದರೆ ನಾವು ಇಂತಹ ಬೇರೆ ಬೇರೆ ನಾಗರಿಕ ಭ್ರಮೆಯಿಂದ ನಮ್ಮ ದೇಶದ ಮೇಲೆ ಇದು ಒಂದು ದಾಳಿಯೇ, ನಮ್ಗೆ ಗೊತ್ತಾಗಲಿಲ್ಲ ಅಷ್ಟೇ. ನೀರಿನ ಮೇಲೆ ದಾಳಿ ಆಯಿತು, ಆರ್ಥಿಕ ದಾಳಿ ಆಯಿತು, ಸಂಸ್ಕೃತಿಯ ಮೇಲೆ ದಾಳಿ ಆಯಿತು, ಶಿಕ್ಷಣದ ದಾಳಿ ಆಯಿತು, ಇನ್ನೂ ಉಸಿರಾಡ್ತಾ ಇದ್ದೇವೆ ಅನ್ನೋದು ಈ ಮಣ್ಣಿನ ಗುಣ. ಬೇರೆ ದೇಶ ಆಗಿದ್ದರೆ ಇಷ್ಟೊತ್ತಿಗೆ ಅದು ಮುಳುಗಿಯೇ ಹೋಗ್ತಿತ್ತು, ಅದರ ನಾಗರಿಕತೆ ಹೆಸರೇ ಇರ್ತಿರಲಿಲ್ಲ. ಆದರೆ ನಾವು ನೋಡ್ತೇವೆ ಎಷ್ಟು ಬ್ಯಾಬಿಲೋನಿಯನ್ನು, ಮೆಸೊಪೊಟಮಿಯಾ ಅಥವಾ ಈಜಿಪ್ಟ್ನಲ್ಲಿದ್ದಂತಹ ಬೇರೆ ಬೇರೆ ತನದ ಯಾವ ಯಾವ ನಾಗರಿಕತೆಗಳಿತ್ತು, ಎಲ್ಲವೂ ಇವತ್ತು ಹೆಸರಲ್ಲೇ ಇಲ್ಲ. ಆದರೆ 10,000 ವರ್ಷದ ಇತಿಹಾಸವನ್ನು ಹೊಂದಿದ ಭಾರತದ ಇತಿಹಾಸ ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಇದೆ. ನಾವು ಆ ಇತಿಹಾಸವನ್ನು ನೆನಪಿಟ್ಟುಕೊಂಡು ಬದುಕ್ತಾ ಇದ್ದೇವೆ. ಅಂದರೆ ಈ ಮಣ್ಣಿನಲ್ಲಿ ಅಷ್ಟು ಪಕ್ಕ ತಲೆ ಬಗ್ಗಿಸುವ ಗುಣ ಇಲ್ಲ. ಬಗ್ಗತ್ತೆ, ಸೋಲತ್ತೆ, ಏಟು ತಿನ್ನತ್ತೆ, ಮತ್ತೆ ಫೀನಿಕ್ಸ್ ಥರ ಎದ್ದು ನಿಲ್ಲತ್ತೆ, ಆ ತಾಕತ್ತಿದೆ. ಇವತ್ತು ಆರ್ಥಿಕವಾಗಿ ನಾವು ಬೇರೆ ದೇಶಗಳ ಮುಂದೆ ಹೌದು ಈ ದೇಶವನ್ನು ನಾವು ಒಪ್ಪಿಕೊಳ್ಬೇಕು, ಇಲ್ಲಾಂದರೆ ನಮ್ಮ ಕಷ್ಟ ಇದೆ ಅನ್ನುವ ಸ್ಥಿತಿ ಇದೆ. ಒಂದು ಕಾಲಕ್ಕೆ ಸಾಲದಲ್ಲಿದ್ದ ದೇಶ ಈಗ ಎಷ್ಟೋ ವಿಷಯದಲ್ಲಿ ಬಹಳ ಬೇರೆ ದೇಶಗಳಿಗೆ ಸಹಾಯ ಮಾಡುವಷ್ಟು ಎತ್ತರಕ್ಕೆ ನಿಂತಿದೆ. ಅದು ಈ ಸಂಸ್ಕೃತಿಯ ಕಾರಣ. ಅಂದರೆ ನಮ್ಮಲ್ಲಿ ಸಮೃದ್ಧವಾದ ನೀರು, ಸಮೃದ್ಧವಾದ ಪರ್ವತಗಳು, ಸಮೃದ್ಧವಾದ ಸಸ್ಯರಾಶಿಗಳು, ಜಗತ್ತಿನಲ್ಲಿ ಬೇರೆ ದೇಶದಲ್ಲಿ ಎಲ್ಲೂ ಸಿಗದ ಅಪೂರ್ವವಾದ ಜನಸಂಕುಲ, ಅಂದರೆ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಪಶ್ಚಿಮ ಘಟ್ಟಗಳಲ್ಲಿ ಸಿಗುತ್ತೆ. ಅಂದರೆ ಈ ಸಂಪತ್ತನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಇಂತಹ ಆಚಾರ್ಯರಂತಹ ದೊಡ್ಡವರು ಕೊಟ್ಟಂತಹ ಜ್ಞಾನದ ದಾರಿಯನ್ನು ಹಿಡ್ಕೊಂಡ್ರೆ ನಮ್ಮಷ್ಟು ಸುಖಿಯಾಗಿರಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಆದರೂ ಚಿನ್ನದ ದೊಡ್ಡ ಗಟ್ಟಿಯನ್ನು ನೆಲದ ಹಡಿಗೆ ಹೂತು ಹಾಕಿ ಅದರ ಮೇಲೆ ಭಿಕ್ಷೆ ಬಿಡ್ತಾ ಇದ್ದೇವೆ. ಬೇಕು 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 ಅನ್ನುವ ಬೆನ್ನು ಬಿಡ್ತಾ ಇದ್ದೇವೆ. ಅಂದರೆ ಈ ಎಲ್ಲ ಆಲೋಚನೆಗಳನ್ನು ಮಾಡಿದರೆ ನಮಗೆ ಇವತ್ತು ಎಚ್ಚರಿಕೆ ಆಗಲೇಬೇಕು. ಆಗದೇ ಇದ್ದರೆ ಬಹಳ ಕಷ್ಟ ಇದೆ. ವಿಜ್ಞಾನದ ಕೊಡುಗೆಗಳನ್ನು ನಾವು ನೋಡ್ತಾ ಬಂದೆವು. ಭಾಷೆಯ ವಿಷಯಗಳನ್ನು ನಾನು ನಿನ್ನೆ ಪ್ರಸ್ತಾಪ ಮಾಡಿದೆ. ಆಚಾರ್ಯರು ಅಷ್ಟೇ ಅಲ್ಲ, ಆಚಾರ್ಯರು ಸಂಗೀತಕ್ಕೂ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾನು ಮಾತ್ರ ಹೇಳುವುದಲ್ಲ, ಒಬ್ಬ ವಿದೇಶಿಯನು ಈ ಬಗ್ಗೆ ಮಾತು ಹೇಳುತ್ತಾನೆ. ವಂಡರ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕ ಇದೆ, ರಾಯ್ ಅಬ್ರಾಹಂ ವರ್ಗೀಸ್ ಅಂತ. ಜಗತ್ತಿನ ಅತ್ಯಂತ ಅಪೂರ್ವವಾದ 4 ಗುರುಗಳಲ್ಲಿ ಒಬ್ಬರ ಹೆಸರನ್ನು ಮಧ್ವಾಚಾರ್ಯ ಅಂತ ಹೆಸರಿಸ್ತಾನೆ. ಯೋಚನೆ ಮಾಡಿ, ಜಗತ್ತಿನಲ್ಲಿ ಅವನು ಎಲ್ಲ ಕಡೆ ಸರ್ವೆ ಮಾಡಿ ಅತ್ಯಂತ ವೈಜ್ಞಾನಿಕವಾದ ಸಂಗತಿಗಳನ್ನು ನಿರೂಪಣೆ ಮಾಡಿದ. ಎಲ್ಲೂ ಕೂಡ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸದೆ ಜಗತ್ತು ಹೇಗಿದೆಯೋ ಹಾಗೆಯೇ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ 4 ಗುರುಗಳಲ್ಲಿ ಒಬ್ಬರು ಮಧ್ವಾಚಾರ್ಯರು ಅಂತ.